ವೀಕ್ಷಕರೇ, MS ಧೋನಿ ಹಾಗೂ ಹಾರ್ದಿಕ್ ಪಾಂಡ್ಯ ಇವೆರಡೂ ಕೂಡ ಭಾರತೀಯ ಕ್ರಿಕೆಟ್ನಲ್ಲಿ ಅತಿ ದೊಡ್ಡ ಹೆಸರುಗಳು. ಕ್ರಿಕೆಟ್ನಲ್ಲಿ ಇವರಿಬ್ಬರು ಸಾಧಿಸಿರೋದು ಸಾಕಷ್ಟಿದೆ. ಆದರೆ ಧೋನಿ ಹಾಗೂ ಹಾರ್ದಿಕ್ ಈ ಇಬ್ಬರು ಕೂಡ ಕೋಟಿಗಟ್ಟಲೆ ಅಕ್ರಮ ಹಣದ ವ್ಯವಹಾರದಲ್ಲಿ ತೊಡಗಿ ಅಮಾಯಕ ಜನರಿಗೆ ವಂಚಿಸಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಂಬೋದಕ್ಕೆ ನಿಮಗೆ ಸಾಧ್ಯನಾ? ಇದು ಫೇಕ್ ನ್ಯೂಸ್ ಇರಬಹುದು ಅಂತ ನೀವು ಭಾವಿಸಬಹುದು. ಆದರೆ ಇಂಥ ಒಂದು ಸ್ಕ್ಯಾಮ್ ಈ ಕ್ರಿಕೆಟ್ ಸ್ಟಾರ್ಗಳಿಂದ ಆಗಿರೋದು ನಿಜ. ಇದಕ್ಕೆ ಕಾರಣಾದವರನ್ನ ಈಗಾಗಲೇ ಪೊಲೀಸ್ ಹಿಡಿದು ತನಿಖೆಯನ್ನ ಮಾಡ್ತಿದ್ದಾರೆ. ಏನಿದು ಧೋನಿ ಹಾಗೂ ಹಾರ್ದಿಕ್ ಪಾಂಡ್ಯರ ಸ್ಕ್ಯಾಮ್ ಪ್ರಕರಣ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಹಾರ್ದಿಕ್ ಪಾಂಡ್ಯ ಹಾಗೂ ಅವರ ಸಹೋದರ ಕುನಾಲ್ ಪಾಂಡ್ಯ ಈ ಇಬ್ರು ಕೂಡ ಈಗ IPLನಲ್ಲಿ ಸಾಕಷ್ಟು ರೀತಿಯಲ್ಲಿ ಖ್ಯಾತಿಯನ್ನ ಗಳಿಸುತ್ತಿದ್ದಾರೆ. ಭಾರತೀಯ ತಂಡದಲ್ಲಿ ಈ ಇಬ್ರು ಕೂಡ ಅಲ್ಲಲ್ಲಿ ಕಾಣಿಸಿಕೊಂಡು ತಂಡದ ಮುಖ್ಯ ಆಟಗಾರರಾಗಿ ಕೂಡ ಹೊರಹೊಮ್ಮುತ್ತಿದ್ದಾರೆ. ಕ್ರಿಕೆಟ್ನಲ್ಲಿ ಇವರಿಗೆ ಕೈ ತುಂಬ ಹಣ ಸಿಗುತ್ತೆ. ಅದರಲ್ಲೂ IPL ಬಂತು ಅಂದ್ರೆ ಅದರ ಒಂದೇ ಸೀಸನ್ ನಲ್ಲಿ ಇವರು ಕೋಟ್ಯಾಂತರ ರೂಪಾಯಿಯನ್ನ ಗಳಿಸ್ತಾರೆ. ಕ್ರಿಕೆಟ್ನ ಹೊರತಾಗಿ ಕೂಡ ಇವರು ಹಣ ಮಾಡೋದಕ್ಕೆ ಬೇಕಾದಷ್ಟು ದಾರಿಗಳಿವೆ. ಜಾಹೀರಾತು, ಬ್ರಾಂಡ್ ಪ್ರಮೋಷನ್, ಸೋಷಿಯಲ್ ಮೀಡಿಯಾ ಪೋಸ್ಟ್, ಹೀಗೆ ಇವುಗಳಿಂದನೂ ಕೂಡ ಇವರು ಕ್ರಿಕೆಟ್ನಲ್ಲಿ ದುಡಿಯುವಂತಹ ಹಣ ದುಪ್ಪಟ್ಟು. ಕೆಲವು ವರ್ಷಗಳ ಕೆಳಗೆ ಸಚಿನ್ ರವರು ಅನೇಕ ಉನ್ನತ ಬ್ರಾಂಡ್ಗಳ ರಾಯಭಾರಿಯಾಗಿದ್ರು. ಜಾಹೀರಾತಿನಲ್ಲಿ ಕೋಟಿಗಟ್ಟಲೆ ದುಡಿದಂತಹ ಭಾರತದ ಮೊದಲ ಆಟಗಾರ ಅಂದ್ರೆ ಅದು ಸಚಿನ್. ನಟನೆ ನನ್ನ ಫ್ಯಾಷನ್ ಅಂತ ಸ್ವತಃ ಸಚಿನ್ ಒಮ್ಮೆ ಹೇಳಿದ್ರು. ಸಚಿನ್ ನಂತರ ಧೋನಿ, ಯುವರಾಜ್ ಸಿಂಗ್, ಕೊಹ್ಲಿ, ಈ ರೀತಿ ಇನ್ನೂ ಅನೇಕರು ಇವತ್ತು ಕ್ರಿಕೆಟ್ನ ಹೊರತಾಗಿ ಕೂಡ ಕೋಟಿಗಟ್ಟಲೆ ಹಣವನ್ನ ಸಂಪಾದಿಸುತ್ತಿದ್ದಾರೆ. ಕೊಹ್ಲಿ ಅವರು ತಮ್ಮ ಇನ್ಸ್ಟಾ ಪೋಸ್ಟ್ಗಳಿಂದಲೇ ಲಕ್ಷಾಂತರ ರೂಪಾಯಿ ಹಣವನ್ನ ಮಾಡ್ತಾರೆ. ಈ ಸೆಲೆಬ್ರಿಟಿಗಳು ಇಂಥ ಹಲವು ಸಣ್ಣ ಸಣ್ಣ ಪ್ರಯತ್ನಗಳಿಂದಲೇ ಕೋಟಿಗಟ್ಟಲೆ ಹಣವನ್ನ ಗಳಿಸ್ತಾರೆ. ಇದೇ ಕಾರಣಕ್ಕೆ ಆಗಾಗ ಇವ್ರ ಮೇಲೆ IT ರೇಡ್ ಕೂಡ ನಡೆಯುತ್ತೆ. ಅದರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಇವರು ತಮ್ಮ ಬಳಿ ಇರುವಂತಹ ಹಣವನ್ನ ಕೆಲವು ಬಿಸಿನೆಸ್ ಹಾಗೂ ಇತರ ವಲಯಗಳಲ್ಲೂ ಕೂಡ ಹೂಡಿಕೆ ಮಾಡ್ತಾರೆ. ಹಾರ್ದಿಕ್ ಹಾಗೂ ಕುನಾಲ್ ಪಾಂಡ್ಯ ಸಹೋದರಿಗೆ ವೈಭವ್ ಪಾಂಡ್ಯ ಎಂಬ ಇನ್ನೊಬ್ಬ ಕಸಿನ್ ಇದ್ದಾನೆ. ಇವರದ್ದು ಗುಜರಾತ್ನಲ್ಲಿ ದೊಡ್ಡ ಪ್ಲಾಸ್ಟಿಕ್ ಪ್ಲಾಂಟ್ ಬಿಸಿನೆಸ್ ಇದೆ. ಇವರ ಉದ್ಯಮದ ಒಂದಷ್ಟು ಭಾಗದ ಓನರ್ಶಿಪ್ ಅನ್ನ ಪಡೆದು ಇಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರೆ ನಿಮ್ಮ ಹಣ ಕೂಡ ಕ್ಷೇಮ ಹಾಗೂ ಅದರಿಂದ ಲಾಭ ಕೂಡ ನಿಮ್ಮ ಕೈ ಸೇರುತ್ತೆ ಅಂತ ಇವ್ರಿಗೆ ಮನೆಯ ಕೆಲ ಸದಸ್ಯರು ಸಲಹೆ ಕೊಡ್ತಾರೆ. ಇವ್ರಿಗೂ ಕೂಡ ಅದೇ ಸರಿ ಅಂತ ಅನ್ಸಿ ಇಬ್ರು ಸೇರಿ ವೈಭವರ ಬಿಸಿನೆಸ್ ನಲ್ಲಿ ತಲಾ 40% ರಷ್ಟು ಶೇರ್ ಅನ್ನ ಪಡಿತಾರೆ. ಉಳಿದ 20% ರಷ್ಟು ಅದರ ಓನರ್ ಆದಂತ ವೈಭವರವರ ಪಾಲು ಅಂತ ಈ ಮೊದಲೇ ಮಾತಾಗಿ ಒಪ್ಪಿತವಾಗಿತ್ತು. ಇದೆಲ್ಲ ನಡೆದದ್ದು 2020-21ರ ಕೋವಿಡ್ನ ಸಮಯದಲ್ಲಿ. ಅದರಂತೆ ಆಗ ಹಾರ್ದಿಕ್ ಹಾಗೂ ಕುನಾಲ್ ಇಬ್ರು ಕೂಡ ತಲಾ 4 ಕೋಟಿ ರೂಪಾಯಿಗಳನ್ನ ವೈಭವರ ಬಿಸಿನೆಸ್ ನಲ್ಲಿ ತೊಡಗಿಸ್ತಾರೆ. ಈ ಮೊದಲೇ ನಿರ್ಧಾರ ಆದಂತೆ ಕಂಪನಿಯ ಆದಾಯದಲ್ಲೂ ಕೂಡ ಅಷ್ಟೇ ಪ್ರಮಾಣದ ರೆವಿನ್ಯೂ ಅವರ ಕೈ ಸೇರಬೇಕಿತ್ತು. ಇವರದ್ದು ಪ್ಲಾಸ್ಟಿಕ್ ಬಿಸಿನೆಸ್, ಪ್ಲಾಸ್ಟಿಕ್ ಬಾಟಲ್, ಕ್ಯಾನ್ ಹಾಗೂ ಇತರ ಗೃಹೋಪಯೋಗಿ ವಸ್ತುಗಳನ್ನ ಇವರ ಘಟಕ ತಯಾರಿಸಿ ಟ್ರೇಡ್ ಮಾಡುತ್ತೆ. ನಮ್ಮ ದೇಶದಲ್ಲಿ ಈ ಒಂದು ಉದ್ಯಮಕ್ಕೆ ಭಾರಿ ಬೇಡಿಕೆ ಇದೆ. ಕ್ರಮೇಣ ಕ್ರಿಕೆಟ್ನಲ್ಲಿ ಬಿಜಿಯಾದಂತ ಹಾರ್ದಿಕ್ ಹಾಗೂ ಕುನಾಲ್ ಈ ಬಿಸಿನೆಸ್ ಕಡೆ ಹೆಚ್ಚು ಗಮನವನ್ನ ಕೊಡೋದಕ್ಕೆ ಆಗ್ಲಿಲ್ಲ. ಅವರು ಬಹುತೇಕ ತಟಸ್ಥರೇ ಆಗಿ ಹೋಗ್ತಾರೆ. ಈಗ ಇದೇ ಚಾನ್ಸ್ ಅಂತ ಭಾವಿಸಿದಂತ ವೈಭವ್ ಅನೇಕ ಇತರ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆ ಟೈ ಅಪ್ ಆಗಿ ತನ್ನ ಬಿಸಿನೆಸ್ ಅನ್ನ ದೊಡ್ಡದು ಮಾಡಿಕೊಂಡ್ರು ಹಾಗೂ ನಿಯಮವನ್ನ ಉಲ್ಲಂಘನೆ ಮಾಡಿ ಇದರ ಇನ್ನೊಂದು ಶಾಖೆಯನ್ನ ತೆರೆದು ಅದರ ಸೋಲ್ ಓನರ್ ಆಗಿಯೂ ಕೂಡ ಮುಂದುವರೆದರು. ಬಿಸಿನೆಸ್ ಲಾ ಪ್ರಕಾರ ಅವರು ಈ ಮೊದಲೇ ಜಾಯಿಂಟ್ ವೆಂಚರ್ ಅಥವಾ ಪಾರ್ಟ್ನರ್ಶಿಪ್ ನಲ್ಲಿ ಯಾರಾದ್ರೂ ಯಾವುದೇ ಉದ್ಯಮ ನಡೆಸ್ತಿದ್ರೆ ಅವರ ಸಹಭಾಗಿದಾರರ ಒಪ್ಪಿಗೆ ಇಲ್ಲದೆ ಅದರ ಇನ್ನೊಂದು ಶಾಖೆಯನ್ನ ರನ್ ಮಾಡುವ ಹಾಗಿಲ್ಲ. ಆದರೆ ತನ್ನ ಸಹೋದರರು ಬಿಸಿನೆಸ್ ಕಡೆ ಗಮನವನ್ನ ಕೊಡ್ತಿಲ್ಲ ಅನ್ನೋದನ್ನ ನೆವ ಮಾಡ್ಕೊಂಡಂತ ವೈಭವ್ ಅವ್ರ ಬಳಿ ಅವರ ಹೆಸರನ್ನ ಬಳಸಿ ತನ್ನ ಉದ್ಯಮಕ್ಕೆ ಸ್ಕೋಪ್ ಅನ್ನು ಹೆಗ್ಗಿಸ್ಕೊಂಡು ಅದರ ಎಲ್ಲ ಲಾಭವನ್ನು ಕೂಡ ತಾವೊಬ್ಬರೇ ಪಡೆಯೋದಕ್ಕೆ ಮುಂದಾಗ್ತಾರೆ. ವೈಭವ್ ತಾನು ಹೊಸದಾಗಿ ಶುರು ಮಾಡದಂತ ಇನ್ನೊಂದು ಬಿಸಿನೆಸ್ ಕಡೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಆರಂಭಿಸಿ ಡಿಸ್ಕೌಂಟ್ ಹಾಗೂ ಹೆಚ್ಚುವರಿ ಲಾಭದ ಆಸೆಯನ್ನ ಹುಟ್ಟಿಸಿ ಅನೇಕರನ್ನ ತನ್ನತ್ತ ಸೆಳಿತಾರೆ. ಇವನನ್ನ ನಂಬಿ ಹಾರ್ದಿಕ್ ಹಾಗೂ ಕುನಾಲ್ ಕೋಟಿಗಟ್ಟಲೆ ಹಾಕ್ತಂತ ಬಿಸಿನೆಸ್ಗೆ ಸರಿಯಾದ ಉಸ್ತುವಾರಿ ಇಲ್ಲದೆ ನೆಲ ಕಚ್ಚೋದಕ್ಕೆ ಶುರುವಾಗುತ್ತೆ. ವೈಭವ್ ತಾನು ಯಾವುದರ ಪೂರ್ಣ ಪ್ರಮಾಣದ ಓನರ್ ಆಗಿದ್ನೋ ಆ ಒಂದು ಬಿಸಿನೆಸ್ ಅತೀವ ಲಾಭದಲ್ಲಿತ್ತು. ಕ್ರಮೇಣ ತಾವು ಹಣವನ್ನು ಹಾಕ್ತಂತ ಬಿಸಿನೆಸ್ ನಿಂದ ನಮ್ಗೆ ಏನೇನೋ ಲಾಭ ಬರ್ತಿಲ್ಲ ಅಂತ ಗೊತ್ತಾದಂತ ನಂತರ ಹಾರ್ದಿಕ್ ಹಾಗೂ ಕುನಾಲ್ ಇಲ್ಲೇನೋ ಸಮಸ್ಯೆ ಇದೆ ಅಂತ ಚೆಕ್ ಮಾಡಿದಾಗ ವೈಭವ್ ಮಾಡದಂತ ನಂಬಿಕೆ ದ್ರೋಹ ಅವ್ರಿಗೆ ಗೊತ್ತಾಗುತ್ತೆ. ಈ ಒಂದು ವಿಷಯವಾಗಿ ಅವ್ರ ಮಧ್ಯ ಕಲಹವಾಗಿ ಅವರು ತಮಗೆ ಈ ರೀತಿ ನಾಮ ಹಾಕ್ತಂತ ವೈಭವ್ ವಿರುದ್ಧ ದೂರನ್ನ ಕೊಡೋದಿಕ್ಕೆ ಮುಂದಾಗ್ತಾರೆ. ಇಷ್ಟು ದಿವಸ ಈ ಒಂದು ಕೇಸ್ ತನಿಖೆಯಲ್ಲಿತ್ತು. ಇದೀಗ ವೈಭವ್ ಎಸಗದಂತ ಸ್ಕ್ಯಾಮ್ ದೃಢವಾಗಿ ನಿನ್ನೆಷ್ಟೇ ಪೊಲೀಸ್ ಅವರನ್ನ ಬಂಧಿಸಿ ಕ್ರಿಕೆಟ್ನಲ್ಲಿ ಒಂದೆಡೆ ಜನಸಮೂಹವನ್ನ ಗೆದ್ದು ಸಂಪಾದನೆ ಮಾಡಿರುವಂತ ಈ ಹಾರ್ದಿಕ್ ಪಾಂಡ್ಯ ಸಹೋದರರು ತಮ್ಮ ನೇರ ಸಂಬಂಧಿಯಿಂದ ಎಷ್ಟು ಸುಲಭವಾಗಿ ಮೋಸ ಹೋಗಿದ್ದಾರೆ ನೋಡಿ. ಇಂಥ ಪ್ರಖ್ಯಾತರೇ ಈ ರೀತಿ ನಂಬಿ ಮೋಸ ಹೋಗುವಾಗ ಇನ್ನು ಜನಸಾಮಾನ್ಯರ ಗತಿ ಏನು? ಇದಿಷ್ಟು ಹಾರ್ದಿಕ್ ಹಾಗೂ ಕುನಾಲ್ರ ಹೆಸರಲ್ಲಿ ನಡೆದಂತ ಸ್ಕ್ಯಾಮ್ನ ವಿವರವಾದ್ರೆ MS ಧೋನಿ ಅವರ ವಿರುದ್ಧವೂ ಕೂಡ ಇಂಥದೇ ಒಂದು ಗಂಭೀರ ಆರೋಪ ಇರುವಂತಹ ಸ್ಕ್ಯಾಮ್ ಒಂದು ಬೆಳಕಿಗೆ ಬಂದಿದೆ. MS ಧೋನಿ ಅವರ ಒಡೆತನದ MS ಧೋನಿ ಕ್ರಿಕೆಟ್ ಅಕಾಡೆಮಿ ಎಂಬ ಸಂಸ್ಥೆ ಹೆಸರನ್ನ ನೀವು ಕೂಡ ಕೇಳಿರಬಹುದು. ಇದು ಚೆನ್ನೈ ಸೇರಿ ದೇಶದ ಹಲವು ಕಡೆ ಇದೆ. ಈ ಕಲಿಕಾ ಕೇಂದ್ರದಲ್ಲಿ ಇಲ್ಲಿ ಸೇರುವಂತ ಮಕ್ಕಳಿಗೆ ಸ್ವತಃ ಧೋನಿಯವರೇ ಕ್ರಿಕೆಟ್ ಕೋಚಿಂಗ್ ಅನ್ನ ಕೊಡ್ತಾರೆ. ಕ್ರಿಕೆಟ್ನಲ್ಲಿ ಧೋನಿ ಅವರದ್ದು ಒಂದು ಪ್ರತ್ಯೇಕ ಅಧ್ಯಾಯ ಅಂತಾನೆ ಹೇಳಬಹುದು. ಧೋನಿಯವರ ಬ್ಯಾಟಿಂಗ್ ಶೈಲಿ, ಅವರ ಸ್ಟ್ರಾಟಜಿ, ಅವರ ಫೀಲ್ಡಿಂಗ್ ಹಾಗೂ ಕೀಪಿಂಗ್ ವಿಧಾನ ಇವೆಲ್ಲವನ್ನೂ ಕೂಡ ಇಲ್ಲಿ ಮಕ್ಕಳಿಗೆ ಕಲಿಸಿಕೊಡಲಾಗುತ್ತೆ.
ಸರಳವಾಗಿ ಹೇಳಬೇಕು ಅಂದ್ರೆ ಇದು ಜೂನಿಯರ್ ಧೋನಿಗಳನ್ನ ತಯಾರು ಮಾಡಿ ಹೊರತರುವಂತ ಒಂದು ಅಕಾಡೆಮಿ. ಪ್ರತಿ ತಿಂಗಳು ಮಕ್ಕಳಿಗೆ 7,000 ರೂಪಾಯಿಗಳ ಫೀಸನ್ನು ನಿಗದಿ ಮಾಡಿ ದೇಶೀಯ ಕ್ರಿಕೆಟ್ ಪ್ರತಿಭೆಗಳನ್ನ ಇಲ್ಲಿ ನೀರೆರೆದು ಪೋಷಿಸಲಾಗುತ್ತೆ. ಟ್ರೈನಿಂಗ್ ಅವಧಿಯಲ್ಲಿ ಇಲ್ಲಿ ತಂಗೋದಕ್ಕೆ ಅವರಿಗೆ ವಸತಿ ಸೌಕರ್ಯ ಕೂಡ ಇದೆ. ಅದರಲ್ಲಿ AC ರೂಮ್ ಪಡೆಯೋರಿಗೆ ಸ್ವಲ್ಪ ಫೀಸ್ ಜಾಸ್ತಿ. ಇಂಥ ಒಂದು ಅಕಾಡೆಮಿ ಯೋಚನೆ ಮೊದಲು ಬಂದದ್ದೇ ಧೋನಿಯವರಿಗೆ. ಈ ದೇಶದ ಅನೇಕ ಯುವ ಪ್ರತಿಭೆಗಳನ್ನ ಹುಡುಕಿ ಬೆಳೆಸಿ ಮುನ್ನೆಲೆಗೆ ತರೋದೇ ಅವರ ಮುಖ್ಯ ಆಶಯ. ಇದನ್ನ ಇವತ್ತಿಗೂ ಕೂಡ ಅವರೇ ಸ್ವಂತವಾಗಿ ನೋಡಿಕೊಂಡು ರನ್ ಮಾಡ್ತಿದ್ದಾರೆ. ಇಂಥ ಇನ್ನು ಅನೇಕ ಬಿಸಿನೆಸ್ಗಳಿಗೆ ಧೋನಿಯವರ ಸಹಭಾಗಿತ್ವ ಹಾಗೂ ಅವರ ಸಹಕಾರವನ್ನು ಬಯಸುವವರ ಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ. ಅದೇ ರೀತಿ ದಿವಾಕರ್ ಎಂಬುವರ ಆರ್ಕಾ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಎಂಬ ಸಂಸ್ಥೆಗೂ ಕೂಡ ಧೋನಿಯವರು ಪಾರ್ಟ್ನರ್ ಆಗಿದ್ದಾರೆ. ಇಲ್ಲಿ ಧೋನಿ ಒಬ್ಬ ಸೈಲೆಂಟ್ ಪಾರ್ಟ್ನರ್ ಮಾತ್ರ. ಈ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿದೆ. ಒಂದು ರೀತಿಯಲ್ಲಿ ಈ ಸಂಸ್ಥೆ ಅಡಿಯಲ್ಲೇ MS ಧೋನಿಯವರ ಕ್ರಿಕೆಟ್ ಅಕಾಡೆಮಿ ಇದೆ ಅಂತಾನೆ ಹೇಳಬಹುದು. ಈ ಆರ್ಕಾ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ನ ಉದ್ದೇಶ ಕೂಡ ವಿಶ್ವಾದ್ಯಂತ ಇರುವಂತಹ ಯುವ ಕ್ರಿಕೆಟ್ ಪ್ರತಿಭೆಗಳನ್ನ ಹುಡುಕಿ ಅವರೆಲ್ಲರನ್ನೂ ಕೂಡ ಧೋನಿಯವರ ಹಾಗೆ ತಯಾರು ಮಾಡೋದು. ಉದ್ದೇಶ ಏನು ಒಳ್ಳೆಯದೇ, ಆದರೆ ಈ ಒಂದು ಸಂಸ್ಥೆ ಧೋನಿಯವರ ಹೆಸರು ಹಾಗೂ ಅವರ MSD ಕ್ರಿಕೆಟ್ ಅಕಾಡೆಮಿ ಹೆಸರನ್ನ ಬಳಸಿ ಅನೇಕ ಜನ ಯಂಗ್ ಹುಡುಗರನ್ನ ಕರೆದು ಅವರಿಂದ ಹೆಚ್ಚುವರಿಯಾಗಿ ಫೀಸನ್ನು ವಸೂಲಿ ಮಾಡಿ ಅವರೆಲ್ಲರನ್ನೂ ಕೂಡ ಧೋನಿಯವರ ಹಾಗೆ ತಯಾರು ಮಾಡುವಂತ ಬಗ್ಗೆ ಭರವಸೆಯನ್ನ ಕೊಟ್ಟು ಕೋಟಿಗಟ್ಟಲೆ ಹಣವನ್ನ ಸ್ಕ್ಯಾಮ್ ಮಾಡಿದೆ. ಧೋನಿ ಪಾರ್ಟ್ನರ್ ಆಗಿರುವಂತಹ ಈ ಒಂದು ಸಂಸ್ಥೆಯ ಶಾಖೆಗಳು ದೇಶದ ಹಲವು ಕಡೆ ಇವೆ ಅಲ್ಲದೆ ಇವು ದುಬೈ ಮತ್ತು ಸಿಂಗಾಪುರ್ಗಳಲ್ಲೂ ಕೂಡ ತಲೆ ಎತ್ತಿವೆ. ಈ ಸಂಸ್ಥೆಯವರು ವಿಧಿಸುವಂತ ದರದಲ್ಲಿ ಆಗಿರುವಂತಹ ಏರಿಕೆಯನ್ನ ಗಮನಿಸಿದಂತ ಧೋನಿಯವರು ಇದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಅವರ ಹೆಸರಲ್ಲಿ ಆದಂತಹ ಕೋಟಿಗಟ್ಟಲೆ ಹಣದ ವಂಚನೆ ಬಗ್ಗೆ ಅವರಿಗೆ ಗೊತ್ತಾಗಿದೆ. ಈ ಬಗ್ಗೆ ತಕ್ಷಣ ಧೋನಿ ಅವರ ವಿರುದ್ಧ ಲಾ ಸೂಟ್ ಒಂದನ್ನ ಫೈಲ್ ಮಾಡ್ತಾರೆ. ಒಪ್ಪಂದದ ಪ್ರಕಾರ ಈ ಸಂಸ್ಥೆಯ 70% ರೆವಿನ್ಯೂ ಅಥವಾ ಲಾಭ ಧೋನಿಯವರಿಗೆ ಸೇರಬೇಕು. ಆದ್ರೆ ಈ ದಿವಾಕರ್ ಇಲ್ಲಿ ಫೋರ್ಜರಿ ಫ್ರಾಡ್ ಜೊತೆ ಆ ಲಾಭವನ್ನು ಕೂಡ ಧೋನಿಯವರಿಗೆ ಕೊಡದೆ ಯಾಮಾರಿಸಿದ್ದಾರೆ. ಇವರ ಮೇಲೆ ಈಗ ಧೋನಿ 4 ಸೆಕ್ಷನ್ಗಳ ಅಡಿ ದೂರನ್ನ ದಾಖಲಿಸಿದ್ದಾರೆ. ಇಲ್ಲಿ ಧೋನಿಯವರಿಗೆ ಆದಂತ ನಷ್ಟದ ಮೊತ್ತನೇ 15 ಕೋಟಿಗಿಂತಲೂ ಹೆಚ್ಚು ಅಂತ ಹೇಳಲಾಗುತ್ತೆ. ತನಗೆ ಆ ಹಣ ಮುಖ್ಯ ಅಲ್ಲ, ಇದರಿಂದಾಗಿ ಎಲ್ಲಾ ಕಡೆ ನನ್ನ ಹೆಸರನ್ನ ಬಳಸಲಾಗಿದೆ. ಈ ಒಂದು ವಂಚನೆಗಳಿಗೆ ನನ್ನ ವ್ಯಕ್ತಿತ್ವವನ್ನು ಇವರು ಹಾಳು ಮಾಡಿದ್ದಾರೆ ಅಂತ ಧೋನಿ ಆರೋಪಿಸಿದ್ದಾರೆ. 2021ರಲ್ಲಿ ಧೋನಿ ತನ್ನ ಹೆಸರು ಹಾಗೂ ಇಮೇಜ್ ಅನ್ನ ತನ್ನ ಅನುಮತಿ ಇಲ್ಲದೆ ಯಾರು ಕೂಡ ಯಾವ ಕಾರಣಕ್ಕೂ ಬಳಸ್ಕೊಳ್ಬಾರ್ದು ಅಂತ ಹೇಳಿದ್ರು. ಆದ್ರೂ ಕೂಡ ಈ ನಿಯಮ ಮುರಿದು ಅವರ ಇಮೇಜ್ ಅನಗತ್ಯವಾಗಿ ಬಳಸ್ಕೊಳ್ಳಲಾಗಿದೆ. ಹಣ ಹೋದ್ರೆ ಮತ್ತೆ ಅದನ್ನ ಮರು ಸಂಪಾದನೆ ಮಾಡಬಹುದು, ಆದರೆ ಇಮೇಜ್ ಹಾಳಾದ್ರೆ ಅದನ್ನ ಸರಿಪಡಿಸೋದು ಕಷ್ಟ. ಈ ಒಂದು ಪ್ರಕರಣದ ಎಡವಟ್ಟಿನಿಂದಾಗಿ ಈಗ ಧೋನಿ ತಮಗೆ ಸಂಬಂಧವೇ ಇರದೆ ಹೋದ್ರೂ ಕೂಡ ಎಲ್ಲಾ ಕಡೆ ಇದರ ಹೆಡ್ಲೈನ್ ನಲ್ಲಿ ರಾರಾಜಿಸುವಂತಾಗಿದೆ. ಇಷ್ಟೆಲ್ಲ ಅನ್ವರ್ಥಕ್ಕೆ ಕಾರಣ ಆದಂತ ಆ ದಿವಾಕರ್ ಬೇರೆ ಯಾರೂ ಅಲ್ಲ, ಇವರು ಧೋನಿಯವರ ಅತ್ಯಾಪ್ತ ಸ್ನೇಹಿತ ಹಾಗೂ ಬಹುಕಾಲದ ಗೆಳೆಯ ಕೂಡ ಹೌದು. ಇಂಥ ಪರಿಚಯದವರೇ ಈ ರೀತಿ ವಂಚನೆ ಮಾಡಿದ್ರೆ ಹೇಗೆ? ಈ ಕಾಲದಲ್ಲಿ ಇದೇ ಕಾರಣಕ್ಕೆ ನಾವು ಬಿಸ್ನೆಸ್ ಹಾಗೂ ಹಣದ ವಿಷಯವಾಗಿ ಯಾರನ್ನು ಕೂಡ ನಂಬುವ ಹಾಗೆ ಇಲ್ಲ. ಈ ಒಂದು ನಂಬಿಕೆ ಹಾರ್ದಿಕ್ ಹಾಗೂ ಕುನಾಲ್ ಇವರಿಬ್ರು ಕೂಡ ತಮ್ಮ ಸಹೋದರ ಸಂಬಂಧಿಯಿಂದನೇ ಮೋಸ ಹೋಗೋದಿಕ್ಕೆ ಕಾರಣ. ಧೋನಿಯವರು ಕೂಡ ಅದೇ ಅಂಧ ವಿಶ್ವಾಸದಿಂದಲೇ ತನ್ನ ಪರಿಚಿತ ಸ್ನೇಹಿತನಿಂದ ದ್ರೋಹಕ್ಕೆ ಒಳಗಾಗಿದ್ದು, ಅನೇಕ ವರ್ಷಗಳ ಕೆಳಗೆ ಇದೇ ರೀತಿ ಯಾರೋ ಬಲವಂತ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಯಾವುದೋ ಗ್ರಾನೈಟ್ ಉದ್ಯಮದ ವ್ಯವಹಾರದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಸೇರಿ ಮುಂದೆ ಅದು ಸ್ಕ್ಯಾಮ್ ಆದಾಗ ಪೊಲೀಸ್ ವಲಯದಲ್ಲಿ ಅವ್ರ ಹೆಸರು ಕೂಡ ಹೃದಯ ಕೇಳಿಬರುವಂತಾಗಿತ್ತು. ವೀಕ್ಷಕರೇ, ಅವರೆಷ್ಟೇ ವಿಶ್ವಾಸಿಗಳಿರಲಿ, ಎಷ್ಟೇ ಒತ್ತಾಯ ಮಾಡಲಿ, ನಮಗೆ ಅನುಭವ ಇರದಂತ ಯಾವುದೇ ಬಿಸ್ನೆಸ್ಗೂ ನಾವು ಯಾರ ಜೊತೆ ಕೂಡ ಕೈ ಜೋಡಿಸಬಾರದು. ಇಲ್ವಾದಲ್ಲಿ ಈ ರೀತಿ ಇಲ್ಲದ ತೊಂದರೆಗೆ ಸಿಲುಕಬೇಕಾಗುತ್ತೆ ಅನ್ನೋದಕ್ಕೆ ಪ್ರಸಕ್ತ ಈ ಒಂದು ಪ್ರಕರಣಗಳೇ ಸಾಕ್ಷಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.